ನೋಡಿದೆ ಅಲ್ಲೆಲ್ಲೋ ಅದು ಯಾವ್ದೋ ಕಲಬುರಗಿ. ಚರ್ಚೆ ಮಾಡಬೇಕು ಅಂದ್ರೆ ನಾನು ಯಾರ ಮೇಲೂ ದೋಷ ಕೊಡಲ್ಲ. ಈ ವ್ಯವಸ್ಥೆಯನ್ನ ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಈ ಸರ್ಕಾರ ಬಂದ ಮೇಲೆ ಎಷ್ಟು ಆತ್ಮಹತ್ಯೆಗಳಾಯ್ತು, ಯಾತಕ್ಕೆ ಈ ರೀತಿ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ? ಆತ್ಮಹತ್ಯೆಗಳಾದಾಗ ಡೆತ್ ನೋಟ್ಗಳಲ್ಲಿ ಏನ್ ಬರೆದಿದ್ದಾರೆ? ಸರ್ಕಾರದ ಪಾತ್ರಗಳ ಬಗ್ಗೆನೇ ಬರೆದಿದ್ದಾರೆ. ಅದ್ರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಆಮೇಲೆ ಮುಂದೆ ನೋಡೋಣ. ಈಗ ಇವ್ರ ಸರ್ಕಾರದ ಮಂತ್ರಿಗಳ ಬಗ್ಗೆ ನಿಮ್ ಇಲಾಖೆಯಿಂದ ಏನು ಸತ್ಯಾಂಶ ಹೊರಗೆ ತರ್ಲಿಕ್ಕೆ ಸಾಧ್ಯ? ನೀವು ಅಲ್ಲಿ ಅವನು ಕೂತ್ಕೊಂಡು ಅವನ್ಯಾರ ರಮೇಶ್ ಗೌಡ ಅಲ್ಲೆಲ್ಲ ಊಟಕ್ಕೆ ಹೋಗಿದ್ದಂತೆ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಅದೆಂತದ್ದು ಕುಮಾರಸ್ವಾಮಿ ಫೋನ್ ತೆಗೆದು ಕೊಟ್ಬಿಟ್ನಂತೆ, 50 ಕೋಟಿ ಕುಮಾರಸ್ವಾಮಿ ಕೇಳದ್ನಂತೆ. ಅದಕ್ಕೊಂದು ಕಂಪ್ಲೇಂಟ್ ಕುಮಾರಸ್ವಾಮಿ ಮೇಲೆ. ಏನಿದೆ ಅರ್ಥ ಏನಿದೆ ಈ ಸರ್ಕಾರದ್ದು? ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿ ಎಲ್ಲಾ ಪ್ರಕರಣದಲ್ಲಿ ಕುಮಾರಸ್ವಾಮಿ ಇದು ಬಹಳ ವಿಷಯಗಳು ಚರ್ಚೆ ಮಾಡೋದಿದೆ, ಬಹಳ ವಿಷಯಗಳಿದೆ. 15ನೇ ತಾರೀಕುವರೆಗೂ ನಾನು ಈ ವಿಷಯಗಳ ಬಗ್ಗೆ ಯಾವುದನ್ನು ಚರ್ಚೆ ಮಾಡಲ್ಲ. ಸಂಕ್ರಾಂತಿ ಕಡೆಯಲ್ಲಿ ಚರ್ಚೆ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.